ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ ನಿಮಗೆ ಇ ಬೇಸ್ ವ್ಯಾಲ್ಯೂಮ್ ಬಗ್ಗೆ ನಿಮಗೆ ಒಂದು ಐಡಿಯಾ ಬಂತು. ನೆಕ್ಸ್ಟ್ ಬಂತು ಅಂದರೆ S3 ಬಕೆಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು EFS ಅನ್ನು ನೋಡೋಣ ಈ ವಿಡಿಯೋದಲ್ಲಿ. ಮೊದಲು ನಾನು S3 ಬಕೆಟ್ನ ಕ್ರಿಯೇಟ್ ಮಾಡ್ತೀನಿ. ಜಸ್ಟ್ S3 ಅಂತ ಕೊಟ್ಟು ನೀವು ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ S3 ಬಕೆಟ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನನ್ನ ಹತ್ರ ಆಲ್ರೆಡಿ S3 ಬಕೆಟ್ಗಳಿದೆ. ಜಸ್ಟ್ ನಾನು ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಅಂತ ಕೊಟ್ಟು ನಾನು ಇಲ್ಲಿ ಬಂದು ಡೆಮೋ ಅಂತ ಕೊಡ್ತೀನಿ. ಡೆಮೋ ಅಂತ ಕೊಟ್ಟು ನಾನು ಏನಾದರೂ ಇಲ್ಲಿ ಕ್ರಿಯೇಟ್ ಅಂತ ಕೊಡ್ತು ಅಂತಂದರೆ ಇಲ್ಲಿ ಎರರ್ ಬರುತ್ತೆ. ನೋಡೋಣ, ಇಲ್ಲಿ ನೋಡ್ಬೋದು ಎರರ್ ಬರ್ತಾ ಇದೆ. ಏನಂತ ಅಂದರೆ ಸೇಮ್ ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಇದೆ. ಬಟ್ ನಾನು ಯಾವುದೇ ರೀತಿಯ ಪರ್ಟಿಕ್ಯುಲರ್ ಬಕೆಟ್ನ ನಾನು ಕ್ರಿಯೇಟ್ ಮಾಡಿಲ್ಲ ಡೆಮೋ ಅನ್ನೋದನ್ನ. ಬಟ್ ಏನಕ್ಕೆ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಇದೆ ಅಂತಂದರೆ ಇದು ಬಂದು ಗ್ಲೋಬಲ್ ಆಗಿರುತ್ತೆ. ಅಂತ ಅಂದರೆ AWS ಯಾರ್ಯಾರು ಯೂಸ್ ಮಾಡ್ತಾ ಇರ್ತಾರೋ ಅವರೆಲ್ಲರಿಗೂ ಅವರು ಬಕೆಟ್ನ ಕ್ರಿಯೇಟ್ ಮಾಡೋ ಒಂದು ಪರ್ಮಿಷನ್ ಇರುತ್ತೆ. ಅವರು ಇಷ್ಟ ಬಂದಂಗೆ ನೇಮ್ನ ಕ್ರಿಯೇಟ್ ಮಾಡೋ ಪರ್ಮಿಷನ್ ಇರುತ್ತೆ. ಬಟ್ ಯಾರಾದರೂ ಒಬ್ರು ಒಂದು ಪರ್ಟಿಕ್ಯುಲರ್ ನೇಮ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದರೆ ಅದೇ ನೇಮ್ನ ಯಾರು ತಗೊಳಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ DNS ಇದ್ದಂಗೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು muruli.com ಅಂತ ಒಂದು DNSನ ಬೈ ಮಾಡಿರ್ತೀನಿ ಅಂತ ತಿಳ್ಕೊಳ್ಳಿ. ಅದೇ ನೇಮ್ನ ಅದೇ .com ಏನಿದೆ ಅದನ್ನ ಯಾರು ಬೈ ಮಾಡೋಕ್ಕಾಗಲ್ಲ. ಅದೊಂಥರ ಯೂನಿಕ್ ಇದ್ದಂಗೆ. ಅದೇ ರೀತಿ ಈ ಬಕೆಟ್ ನೇಮ್ ಅಷ್ಟೇ ಯೂನಿಕ್ ಥರ. ಜಸ್ಟ್ ಇಲ್ಲಿ ನಾನು ಬಂದು muruli EBS ಡೆಮೋ ಅಂತ ಕೊಡ್ತೀನಿ. ಇದು ಮೇ ಬಿ ಯಾರು ತೊಗೊಂಡಿರಲ್ಲ. ಜಸ್ಟು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓನರ್ಶಿಪ್ ಬೇಕು ಅಂದರೆ ಕೊಡ್ಬೋದು. ಇಲ್ಲಿ ಪಬ್ಲಿಕ್ ಮಾಡಬೇಕು ಅಂತ ಅಂದರೆ ಏನಿದೆ ಅದನ್ನು ನೀವು ಆಕ್ಸೆಸ್ ಮಾಡ್ಬೋದು. ಬಕೆಟ್ ವರ್ಷನಿಂಗ್ ಅಷ್ಟೇ. ಪ್ರೀವಿಯಸಲ್ಲಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಯಾವುದೇ ರೀತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಬೇಗ ಹೋಗೋಣ. ಇಲ್ಲಿ ಎನ್ಕ್ರಿಪ್ಷನ್ ಎಲ್ಲ ಇದೆ, ಬಕೆಟ್ ಕೀ ಎಲ್ಲ ಇದೆ. ಜಸ್ಟು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬಕೆಟು ಕ್ರಿಯೇಟ್ ಆಗುತ್ತೆ. ಈ ರೀತಿ ಈ ಬಕೆಟ್ನ ಬೇಕಾದರೆ ನೀವು ನಿಮ್ಮ ಬ್ಯಾಕಪ್ಗಾಗಲಿ ಅಥವಾ ಇಮೇಜ್ಗಳನ್ನ ಸ್ಟೋರ್ ಮಾಡೋಕ್ಕಾಗಲಿ, ದೊಡ್ಡ ಫೈಲ್ಗಳನ್ನ ನೀವು ಸ್ಟೋರ್ ಮಾಡೋಕ್ಕಾಗಲಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು muruli ಡೆಮೋ ಏನಿದೆ, ಇಲ್ಲಿ ಜಸ್ಟ್ ಅಪ್ಲೋಡ್ ಅಂತ ಸಿಗುತ್ತೆ. ಅಥವಾ ನೀವು ಇದನ್ನು ಇಂಟಿಗ್ರೇಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಬಂದು ಡೇಟಾ ಇದು ಮಾಡೋ ಥರ ಸ್ಟೋರ್ ಮಾಡ್ಕೊಳ್ಳೋ ಥರ ನೀವು ಯೂಸ್ ಮಾಡ್ಬೋದು. ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ನಿಮ್ಗೆ ಗೊತ್ತಾಯ್ತು ಯಾವ ರೀತಿ ಇದು ಮಾಡೋದು ಅಂತ. ಇನ್ ಕೇಸ್ ಒಳಗಡೆ ಡೇಟಾ ಇತ್ತು ಅಂತ ಅಂದರೆ ನೀವು ಬಂದು ಇಲ್ಲಿ ಎಂಟಿ ಅಂತ ಕೊಟ್ಟು ಅದು ಫುಲ್ಲೆಲ್ಲ ಎಂಟಿ ಮಾಡಿ ಈ ಪರ್ಟಿಕ್ಯುಲರ್ ಬಕೆಟ್ನ ಅದಾದಮೇಲೆ ಬಂದು ಡಿಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಡೇಟಾ ಇಲ್ದೋಗಿರೋದ್ರಿಂದ ನಾನು ಬಂದು ಡೈರೆಕ್ಟಾಗಿ ಡಿಲೀಟ್ ಮಾಡ್ತೀನಿ. ಜಸ್ಟ್ ಇದು ನೇಮ್ ಕಾಪಿ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತೀನಿ. ಓಕೆ, ಇವಾಗ ನಿಮ್ಗೆ ಗೊತ್ತಾಯಿತು ಯಾವ ರೀತಿ ನೀವು S3 ಬಕೆಟ್ನ ಕ್ರಿಯೇಟ್ ಮಾಡ್ತೀರಿ, ಯಾವ ರೀತಿ ಡೇಟಾನ ಸ್ಟೋರ್ ಮಾಡ್ತೀರಾ ಅಂತ. ಮುಂದೆ ನಾನು ಇಂಟಿಗ್ರೇಟ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಬ್ಯಾಕಪ್ಪು ಅಥವಾ ಇನ್ ಕೇಸ್ ಏನಾದರೂ ಯಾವುದಾದ್ರೂ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡಿ ಯಾವ ರೀತಿ ಡೇಟಾನ ನಾವು ಎಲ್ಲ ಮೂವ್ ಮಾಡ್ಬೋದು ಅಂತಂದರೆ ಪರ್ಟಿಕ್ಯುಲರ್ ಇಮೇಜಸ್ಗಳನ್ನ ಅಥವಾ ಡಾಕ್ಯುಮೆಂಟೇಸ್ಗಳನ್ನ ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಬಂದು S3 ಬಕೆಟು ಮತ್ತು ಇನ್ನೊಂದು ಯಾವುದಿದೆ EFS ನೋಡೋಣ, ಎಲಾಸ್ಟಿಕ್ ಫೈಲ್ ಸಿಸ್ಟಮ್ ಬಗ್ಗೆ. ಇದರಲ್ಲಿ ಬಂತು ಅಂತಂದರೆ ನಾರ್ಮಲ್ ಆಗಿ ಸಿನಾರಿಯೋ ಈ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 3 EC2 ಇನ್ಸ್ಟೆನ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ 3 EC2 ಇನ್ಸ್ಟೆನ್ಸ್ಗೆ ಒಂದೇ ಡೇಟಾನ ಶೇರ್ ಮಾಡಬೇಕು ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ? ಅವಾಗ ನೀವು ಏನು ಮಾಡ್ತೀರಾ ಅಂತಂದರೆ EFS ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡಿ, EFS ಏನಿದೆ ಅದನ್ನು ಒಂದು ಡೈರೆಕ್ಟ್ರಿ ಥರ ಕ್ರಿಯೇಟ್ ಮಾಡಿ ಫೈಲ್ನ. ಆ ಫೈಲ್ನ ಬಂದು ನೀವು ಎಲ್ಲ ಕಡೆನೂ ಶೇರ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ಈ ಡೇಟಾ ಏನಿರುತ್ತೋ ಆ ಡೇಟಾ ಬಂದು ಎಲ್ಲ ಕಡೆನೂ ಶೇರ್ ಆಗುತ್ತೆ. ಯಾರಾದರೂ ಒಬ್ಬ ಏನಾದ್ರು ಮಾಡಿಫೈ ಮಾಡ್ದ ಅಂತಂದರೆ ಆ ಮಾಡಿಫೈಡ್ ಡೇಟಾನು ಬಂದು ಎಲ್ಲ ಕಡೆನೂ ಶೇರ್ ಆಗುತ್ತೆ. ಇದಕ್ಕೋಸ್ಕರ ನಾನು ಬಂದು ಒಂದು 2 EC2 ಇನ್ಸ್ಟೆನ್ಸ್ನ ತಗೊಳ್ತೀನಿ. ಅದಾದಮೇಲೆ ಬಂದು ನಾನೊಂದು EFS ಏನಿದೆ ಅದನ್ನು ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ, ಫೈಲ್ ಸಿಸ್ಟಮ್ನ. ಅದಕ್ಕೋಸ್ಕರ ಬಂದು ನಾನು ಮೊದಲು ಒಂದು ಫೈಲ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ಬಂದು ನಾನು ಇಲ್ಲಿ EFS ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು EFSನ ಕ್ರಿಯೇಟ್ ಮಾಡ್ತೀನಿ, ಫೈಲ್ ಸಿಸ್ಟಮ್ನ. ಇಲ್ಲಿ ಜಸ್ಟು ಕ್ರಿಯೇಟ್ ಫೈಲ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ನಿಮ್ಗೆ ಏನೇನು ನೇಮ್ ಬೇಕೋ ಅದನ್ನು ಕೊಡಿ. muruli EFS ಅಂತ ಕೊಡ್ತೀನಿ. ಇಲ್ಲಿ ಬೇಕಾದರೆ ನೀವು VPC ಸೆಲೆಕ್ಟ್ ಮಾಡ್ಕೋಬೋದು. ಯಾವ VPCಗೆ ನೀವು ಅಟ್ಯಾಚ್ ಮಾಡಬೇಕೋ ಅದನ್ನು. ಜಸ್ಟು ಇಲ್ಲಿ ಕಸ್ಟಮೈಸ್ಗೆ ಹೋಯ್ತು ಅಂತಂದರೆ ಬೇಜಾನ್ ಆಪ್ಷನ್ಗಳಿರುತ್ತೆ. ಒಂದು ಝೋನು, ನೀವು ಪರ್ಟಿಕ್ಯುಲರಾಗಿ ಒಂದೇ ಝೋನಲ್ಲಿ ಇದು ಮಾಡಬೇಕು ಅಂತ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮಲ್ಟಿಪಲ್ ಝೋನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಬ್ಯಾಕಪ್ ಬೇಕಾದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಬೇಕಾದರೆ ಇದನ್ನು ಯೂಸ್ ಮಾಡ್ಕೋಬೋದು. ಜಸ್ಟು ನಿಮ್ಮದು ಆ್ಯಕ್ಸಿಸ್ ಮೇಲೆ ಅದು ಮೂವ್ ಮಾಡ್ತಾ ಹೋಗುತ್ತೆ ಡೇಟಾನ. ಇದನ್ನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ. ಓಕೆ, ಎನ್ಹಾನ್ಸ್ಡ್ ಬಸ್ಟಿಂಗ್ ಇದೆಲ್ಲ ಯೂಸ್ ಮಾಡ್ಕೋಬೋದು. ಓಕೆ, ಇದನ್ನೆಲ್ಲ ನಾನು ಇವಾಗೇನು ಹೇಳೋಕ್ಕೋಗಲ್ಲ, ಜಾಸ್ತಿ ಕನ್ಫ್ಯೂಸ್ ಮಾಡೋಕ್ಕೋಗಲ್ಲ. ಜಸ್ಟ್ ನೀವು ಬೇಸಿಕ್ ಐಡಿಯಾ ಬಂತು ಅಂತಂದರೆ ಮುಂದೆ ಒಂದು ಪ್ರಾಜೆಕ್ಟ್ ಮಾಡಿದಾಗ ನಿಮಗೆ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ.
ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ಬೋದು ಮೌಂಟ್ ಪಾತು, ಟಾರ್ಗೆಟ್ ಎಲ್ಲ ಇಲ್ಲಿ ತೋರಿಸಿ. ಸಬ್ನೆಟ್ ಐ ಡಿ, ಯಾವ ಸಬ್ನೆಟ್ ಐ ಡಿನ ಸೆಲೆಕ್ಟ್ ಮಾಡ್ಕೊಂಡಿದೆ, ಆಟೋಮೆಟಿಕ್ಕಾಗಿ ಒಂದು IP ಅಡ್ರೆಸ್ನ ಅಸೈನ್ ಮಾಡುತ್ತೆ. ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ ಬಂದು ಡಿಫಾಲ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದೆ. ನೀವು ಇದನ್ನು ಬೇಡ, ನಿಮಗೆ ಡಿಫಾಲ್ಟಾಗಿರೋದು ಬೇಡ ಅಂತ ಅಂದರೆ ನೀವು ಇದನ್ನು ರಿಮೂವ್ ಮಾಡಿ ನೀವು ಹೊಸದಾಗಿ ಒಂದು ಸೆಕ್ಯೂರಿಟಿ ಗ್ರೂಪ್ನ ಕ್ರಿಯೇಟ್ ಮಾಡಿ ಅದನ್ನು ಬೇಕಾದ್ರೆ ನೀವು ಅಟ್ಯಾಚ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಎಲ್ಲ ಝೋನ್ಗಳನ್ನೂ ಅಸೈನ್ ಮಾಡ್ಕೊಂಡಿದೆ. ABCDEF ಎಲ್ಲ ಝೋನಲ್ಲಿ ಸಬ್ನೆಟ್ ಏನಿದೆ ಆ ಸಬ್ನೆಟ್ ಒಳಗಡೆ ನೀವೇನಾದರೂ EC2 ಇನ್ಸ್ಟೆನ್ಸ್ ಲಾಂಚ್ ಮಾಡ್ತು ಅಂತ ಆರಾಮಾಗಿ ನೀವು ಅಟ್ಯಾಚ್ ಮಾಡ್ಬೋದು. ಎಷ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ಬೇಕಾದರೆ ನೀವು ಪ್ರಿವೆಂಟ್ ರೂಟ್ ಆಕ್ಸಿಸ್ಸು ಇದು ಬೇಕಾದರೆ ಇದು ಮಾಡ್ಬೋದು. ಅವಾಗ ಇಲ್ಲಿ ಒಂದು ಪಾಲಿಸಿ ಥರ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಇದನ್ನು ನಾನು ಒಂದು ಪ್ರಾಜೆಕ್ಟ್ ಮಾಡಿದಾಗ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಜಸ್ಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಒಂದು ಕ್ರಿಯೇಟ್ ಆಗ್ತದೆ ಫೈಲ್ ಸಿಸ್ಟಮು, ಕ್ರಿಯೇಟಿಂಗ್ ಅಂತ ಬರ್ತದೆ. ಇದ್ರೊಳಗಡೆ ಹೋಗೋಣ. ಇದ್ರದ್ದು ರೆಪ್ಲಿಕೇಶನ್ ಇದೆ. ರೆಪ್ಲಿಕೇಶನ್ ಮುಂದೆ ಹೇಳ್ತೀನಿ ಯಾವ ರೀತಿ ಮಲ್ಟಿಪಲ್ ಝೋನಲ್ ರೆಪ್ಲಿಕೇಶನ್ ಮಾಡೋದು ಅಂತ. ಕ್ರಿಯೇಟಿಂಗ್ ಅಂತ ಬರ್ತಾ ಇದೆ, ವೆಯ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನಾನು ಬಂದು ಇಲ್ಲಿ ವಿಡಿಯೋದಲ್ಲಿ ನೋಡ್ದಂಗೆ ಈ ಇಮೇಜಲ್ಲಿ ನೋಡ್ದಂಗೆ ನೀವು ಒಂದು EFSನ ಕ್ರಿಯೇಟ್ ಮಾಡಿದ್ರೆ ಇವಾಗ ಒಂದು 2 EC2 ಇನ್ಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ತೀನಿ. ಲಾಂಚ್. ಓಕೆ, 1 ಅಂತ ಕೊಡ್ತೀನಿ. ಇಲ್ಲಿ 2 EC2 ಇನ್ಸ್ಟೆನ್ಸ್ನ ತಗೊಳ್ತೀನಿ. ಓಕೆ, ಇದರಲ್ಲಿ ಬಂದು ನಾನು ಅಮೆಝಾನ್ ಲಿನಕ್ಸ್ನ ತಗೊಳ್ತೀನಿ. ಯಾಕಂತಂದರೆ ಇದು ಇನ್ಬಿಲ್ಟ್ ಆಗಿ NFS ಏನಿದೆ ಪ್ಯಾಕೇಜಸ್ನ ಇನ್ಸ್ಟಾಲ್ ಮಾಡಿರುತ್ತೆ. ಇನ್ ಕೇಸ್ ನಾವು ಉಬಂಟು ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ಮೇ ಬಿ NFS ಕಾಮನ್ ಅಂತ ಇರುತ್ತೆ, ಆ್ಯಪ್ಟ್ ಇನ್ಸ್ಟಾಲ್ NFS ಕಾಮನ್ ಅಂತ, ಅದನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದರಲ್ಲಿ ಇನ್ಬಿಲ್ಟ್ ಆಗಿ ಇನ್ಸ್ಟಾಲ್ ಆಗಿರೋದ್ರಿಂದ ನಾನು ಇದನ್ನು ಚೂಸ್ ಮಾಡ್ತೀನಿ. ಓಕೆ, ಇಲ್ಲಿ ಬಂದರೂ ಕೀ ಬೇಕಾದರೆ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಜಸ್ಟು ಸೆಲೆಕ್ಟ್ ಅಂತ ಕೊಟ್ಟು ಡಿಫಾಲ್ಟ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದರಲ್ಲೇ ನಿಮ್ಮದು ಏನಿದೆ EFS ಕ್ರಿಯೇಟ್ ಆಗಿರೋದು ಈ ಸೆಕ್ಯೂರಿಟಿ ಗ್ರೂಪ್ನ ಯೂಸ್ ಮಾಡಿಕೊಂಡು. ಇನ್ ಕೇಸ್ ಏನಾದರೂ ಇದೇ ಸಪ್ರೇಟ್ ಸೆಕ್ಯೂರಿಟಿ ಗ್ರೂಪ್ ಇತ್ತು ಅಂತಂದರೆ ಜಸ್ಟು ಈ ಸೆಕ್ಯೂರಿಟಿ ಗ್ರೂಪ್ ಒಳಗಡೆ ಹೋಗಿ ಅಲ್ಲಿ ನೀವು ನಿಮಗೆ ಹಿಂಗೆ ತೋರಿಸ್ಲಿ. ಜಸ್ಟ್ ಒಂದು ನಿಮಿಷ, ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಹತ್ರ 2 ಸೆಕ್ಯೂರಿಟಿ ಗ್ರೂಪ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದು ಬಂದು EFSದು, ನೆಕ್ಸ್ಟ್ ಒಂದೊಂದು EC2 ಇನ್ಸ್ಟೆನ್ಸು. ನೀವೇನಾದರೂ ಅದಕ್ಕೆ ಆಕ್ಸೆಸ್ ಕೊಡಬೇಕು ಅಂತ ಅಂದರೆ ಜಸ್ಟ್ ಇದ್ರೊಳಗಡೆ ಹೋಗಿ ಇಲ್ಲಿ 00 ಇರೋ ಜಾಗದಲ್ಲಿ, ಸೋರ್ಸ್ ಜಾಗದಲ್ಲಿ ಆ ಪರ್ಟಿಕ್ಯುಲರ್ ಸೆಕ್ಯೂರಿಟಿ ಗ್ರೂಪ್ ಏನಿದೆ ಅದನ್ನು ನಿಮಗೆ ಈ ರೀತಿ ಅಟ್ಯಾಚ್ ಮಾಡ್ಬೋದು. ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ, ಎರಡರ ಮಧ್ಯೆ ಕಮ್ಯುನಿಕೇಟ್ ಆಗುತ್ತೆ. ಓಕೆ, ರಿಫ್ರೆಶ್ ಮಾಡ್ತೀನಿ. ಕ್ರಿಯೇಟ್ ಆಗಿದೆ ನೋಡೋಣ. ಓಕೆ, ಅವೈಲಬಲ್ ಅಂತ ಬಂತು. ಓಕೆ, ಇಲ್ಲಿ ಬಂದು ಸೆಕ್ಯೂರಿಟಿ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಇನ್ನೊಂದು ಆಪ್ಷನ್ ಇದೆ ನಿಮಗೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಸಬ್ನೆಟನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ಎಲ್ಲದರಲ್ಲೂ EFS ಅಟ್ಯಾಚ್ ಆಗಿರೋದ್ರಿಂದ ನಾನು ಇದನ್ನು ಡಿಫಾಲ್ಟ್ ಆಗಿಬಿಡ್ತೀನಿ. ಓಕೆ, ಇಲ್ಲಿ ಬಂದು ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಎಡಿಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿ. ಅಡ್ವಾನ್ಸಲ್ಲಿ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಫೈಲ್ ಸಿಸ್ಟಮ್ ಅಂತ ಇದೆ. ಈ ಫೈಲ್ ಸಿಸ್ಟಮಲ್ಲಿ ಇದನ್ನು ನೀವು ಬೇಕಾದ್ರೆ ಇಲ್ಲೇ ಡೈರೆಕ್ಟಾಗಿ ಅಟ್ಯಾಚ್ ಮಾಡೋದು. ಇದೆಲ್ಲ ನಿಮಗೆ ದೊಡ್ಡ ಪ್ರಾಜೆಕ್ಟ್ ಮಾಡಿದಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಲಾಂಚ್ ಮೇಲೆ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬಂದು 2 EC2 ಇನ್ಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇದರೊಳಗಡೆ ಇದು ಬಂದು ಲಿನೆಕ್ಸ್ ಆಗಿರುತ್ತೆ. ಇದರೊಳಗಡೆ ಬಂದು ಆಲ್ರೆಡಿ ಪ್ರೀ ಇನ್ಬಿಲ್ಟ್ ಆಗಿ ಪ್ಯಾಕೇಜ್ ಇನ್ಸ್ಟಾಲ್ ಆಗಿದೆ ಅಂತ ಅಂದರೆ NFSದು. ಓಕೆನಾ? ಅದಾದಮೇಲೆ ಬಂದು ನಮ್ಮ ಹತ್ರ ಆಲ್ರೆಡಿ ಈ EFS ಏನಿದೆ ಇದನ್ನು ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಇದು ಅವೈಲಬಲ್ ಇದೆ ಅಂತಂದರೆ ಲೈವಲ್ಲಿ ಬಂದಿದೆ. ಇವೆರಡರ ಮಧ್ಯೆ ಅಟ್ಯಾಚ್ ಮಾಡಬೇಕು ಅಂತಂದರೆ EFS ಒಳಗಡೆ ಹೋಗಿ ಒಂದು ಕಮೆಂಡು ಓಪನ್ ಆಗುತ್ತೆ. ಆ ಕಮೆಂಡ್ನ ಬಂದು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ಇವೆರಡರ ಮಧ್ಯೆ ಕಮ್ಯುನಿಕೇಟ್ ಆಗುತ್ತೆ. ಓಕೆ, ಇನ್ಸ್ಟೆನ್ಸ್ ಒಳಗಡೆ ಹೋಗ್ತೀನಿ. ರನ್ನಿಂಗು. ಓಕೆ, 1 ಮತ್ತು ಇದನ್ನು 2 ಅಂತ ಕೊಡ್ತೀನಿ. 2. ಓಕೆ, ಇವಾಗ 1 and 2 2 EC2 ಇನ್ಸ್ಟೆನ್ಸ್ ಇದೆ. ಇವಾಗ ನಾನು ಇದನ್ನು ಕನೆಕ್ಟ್ ಮಾಡ್ತೀನಿ. 2 ಕನೆಕ್ಟ್ ಆಯಿತು. ಇವಾಗ 1. ಓಕೆ, ಇಲ್ಲಿ ನೋಡ್ಬೋದು 1 ಮೊದಲನೇ ಇನ್ಸ್ಟೆನ್ಸು, ಅದಾದಮೇಲೆ ಸೆಕೆಂಡ್ ಇನ್ಸ್ಟೆನ್ಸು. ಓಕೆ, ಕ್ಲಿಯರ್ sudo su. ಓಕೆ, ಇದ್ರದ್ದು ಪಾತ್ ನೋಡ್ಬೋದು. ನಿಮಗೆ /root ಒಳಗಡೆ ಇದ್ದೀನಿ ನಾನು. ಅದೇ ರೀತಿ sudo su pwd ಅಂತ ಕೊಡ್ತು ಅಂತಂದರೆ /root ಒಳಗಡೆ ಇದ್ದೀನಿ. 2 ರೂಟ್ ಒಳಗಡೆ ಇದ್ದೀವಿ. ಓಕೆ, ಇದರಲ್ಲಿ ಬಂದು ನಾವು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಅಂದರೆ ಡೈರೆಕ್ಟ್ರಿನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಡೈರೆಕ್ಟ್ರಿ ಮೇಲೆ ಬಂದು ನಾವು ಈ ಪರ್ಟಿಕ್ಯುಲರ್ ಏನಿದೆ EFSನ ನಾವು ಅಟ್ಯಾಚ್ ಮಾಡ್ತೀವಿ. ಇಲ್ಲಿ ಬಂದು ನಾನು
MKDIRನ ಯೂಸ್ ಮಾಡಿಕೊಂಡು ನಾನು ಮುರುಳಿ ಅಂತ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. LS ಅಂತ ಮಾಡಿದ್ರೆ ಇಲ್ಲಿ ನೋಡ್ಬೋದು ರೂಟ್ ಒಳಗಡೆ ಬಂದು ಮುರುಳಿ ಅನ್ನೋದೊಂದು ಕ್ರಿಯೇಟ್ ಆಗಿದೆ. ಅದೇ ರೀತಿ ನಾನು ಇಲ್ಲೂ ಕ್ರಿಯೇಟ್ ಮಾಡ್ತೀನಿ MKDIR ಮುರುಳಿ ಕ್ಲಿಯರ್ LS. ಇಲ್ಲಿ ನೋಡ್ಬೋದು ಇಲ್ಲೂ ಮುರುಳಿ ಅಂತ ಕ್ರಿಯೇಟ್ ಆಗಿದೆ, ಇಲ್ಲೂ ಮುರುಳಿ ಅಂತ ಕ್ರಿಯೇಟ್ ಆಗಿದೆ. ಇದ್ರ ಮೇಲ್ಗಡೆ ಬಂದು ನಾನು ಮೌಂಟ್ ಮಾಡ್ತೀನಿ ಯೂಸ್ ಮಾಡಿಕೊಂಡು. ಜಸ್ಟ್ ಇಲ್ಲಿ ಫೈಲ್ ಸಿಸ್ಟಮ್ಗೆ ಹೋಯಿತು ಅಂತಂದರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟು ವ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದು ಅಟ್ಯಾಚ್ ಅಂತ ಇದೆಯಲ್ಲ ಅಟ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ಬೇಜಾನ್ ಆಪ್ಷನ್ಗಳು ಸಿಗುತ್ತೆ. ನಾನು ಬಂದು ಸೆಕೆಂಡ್ ಒನ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನು ಮೊದಲು ಚೆಕ್ ಮಾಡೋಣ. ಜಸ್ಟು ಕಾಪಿ ಅಂತ ಕ್ಲಿಕ್ ಮಾಡಿ ಇದನ್ನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದ್ಮೇಲೆ ಇಲ್ಲಿ ಲಾಸ್ಟಲ್ಲಿ EFS ಅಂತ ಇದೆಯಲ್ಲ ನೋಡಿ, ಈ EFS ಎಲ್ಲ ಯೂಸ್ ಮಾಡಿದ್ರೆ ನಾವು ಬಂದು ಮುರುಳಿ ಅಂತ ಯೂಸ್ ಮಾಡಿದ್ದೀವಿ. ಮುರುಳಿ ಅಂತ ಟೈಪ್ ಮಾಡಿ ಎಂಟರ್ ಮಾಡ್ತೀನಿ. ಓಕೆ, ಅಟ್ಯಾಚ್ ಆಯಿತು. ಇವಾಗ ಒಂದು DF ಅಂತ ಕೊಡ್ತು ಅಂತಂದರೆ ಇಲ್ಲಿ ನೋಡ್ಬೋದು ರೂಟ್ ಮುರುಳಿಗೆ ಈ AFS ಬಂದು ಮೌಂಟ್ ಆಗಿದೆ. ಅದೇ ರೀತಿ ಇದರಲ್ಲಿ ನಾನು DF ಅಂತ ಕೊಡ್ತು ಅಂತಂದರೆ ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಇನ್ನೂ ಅಟ್ಯಾಚ್ ಆಗಿಲ್ಲ. ಯಾಕಂತಂದರೆ ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ರೂಟ್ ಮುರುಳಿ ಅಂತ ಇದೆ. ಇಲ್ಲಿ ನೋಡ್ಬೋದು ಫೈಲ್ ಸಿಸ್ಟಮ್ಮು ಅದರದ್ದು ಏನಿದೆ ಡೊಮೈನು ಅದೆಲ್ಲ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಅಟ್ಯಾಚ್ ಆಗಿರೋದು. ಅದಾದಮೇಲೆ ಬಂದು ನಾನು ಇಲ್ಲಿ ಕಮೆಂಟ್ನ ರನ್ ಮಾಡ್ತೀನಿ. ಇಲ್ಲಿ ಬಂದು ನಾನು ಮುರುಳಿ ಅಂತ ಟೈಪ್ ಮಾಡಿ ಜಸ್ಟ್ ಎಂಟರ್ ಮಾಡ್ತೀನಿ. ಇವಾಗೇನೋ DF ಮಾಡ್ತು ಅಂತ ಅಂದರೆ ನಮ್ಗೆ ಇಲ್ಲಿ ನೋಡ್ಬೋದು ಈ EFS ಏನಿದೆ ಅದು ಫೈಲ್ ಸಿಸ್ಟಮ್ ಒಂದು ಅಟ್ಯಾಚ್ ಆಗಿದೆ. ಇಲ್ಲಿ ನೋಡ್ಬೋದು ಮುರುಳಿ ಅಂತ. ಇವಾಗ ಬಂದು ನಾನು ಏನು ಮಾಡ್ತೀನಿ, CD ಮುರುಳಿ ಒಳಗಡೆ ಹೋಗಿ ಅಂತ ಅಂದರೆ ಈ NFS ಒಳಗಡೆ ಬಂದು ಅಟ್ಯಾಚ್ ಆಗಿದೆ ಎರಡಕ್ಕೂ. ಇಲ್ಲಿ ಬಂದು ಏನಾದ್ರು ಒಂದು ಚೇಂಜ್ ಮಾಡ್ತೀನಿ. ಯಾವುದಾದ್ರೂ ಒಂದು EC2 ಇನ್ಸ್ಟೆನ್ಸ್ ಒಳಗಡೆ ಹೋಗಿ ಈ EFS ಏನಿದೆ ಇದರೊಳಗಡೆ ನಾನು ಏನಾದ್ರು ಚೇಂಜ್ ಮಾಡ್ತೀನಿ. ಟಚ್ ಅಂತ ಕೊಟ್ಟು ಡೆಮೋ ಮುರುಳಿ ಅಂತ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಜಸ್ಟ್ ಎಂಟರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು LS ಅಂತ ಕೊಡ್ತು ಅಂತಂದರೆ ಡೆಮೋ ಮುರುಳಿ ಅಂತ ಇದೆ. ನೆಕ್ಸ್ಟ್ ಇದರಲ್ಲಿ ಬಂದು 2 ಕ್ರಿಯೇಟ್ ಮಾಡಿದ್ವಿ. ಇವಾಗ 1 ಹೋಗೋಣ. 1 ಹೋಗಿ CD ಮುರುಳಿ ಒಳಗಡೆ ಹೋಗೋಣ. LS ಅಂತ ಮಾಡಿದ್ರೆ ಇಲ್ಲಿ ನೋಡ್ಬೋದು ಡೆಮೋ ಮುರುಳಿ ಅಂತ ಇದೆ. ಅಂತ ಅಂದರೆ ರೆಪ್ಲಿಕೇಟ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಏನೇ ಒಂದು ಡೇಟಾ ಕ್ರಿಯೇಟ್ ಆದ್ರೂ ಯಾರಿಂದನೂ ಕ್ರಿಯೇಟ್ ಆದ್ರೂ ಎಲ್ಲ ಕಡೆನೂ ಶೇರ್ ಆಗುತ್ತೆ. ಓಕೆನಾ. ಇವಾಗ ಬಂದು ನಾನು 1 ಕ್ರಿಯೇಟ್ ಮಾಡ್ತೀನಿ. ಇದರಲ್ಲಿ ಬಂದು MKDIR ಚೆಕ್ ಅಂತ ಕೊಟ್ಟು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. LS ಅಂತ ಕೊಡ್ತು ಅಂತಂದರೆ ಒಂದು ಫೋಲ್ಡರ್ ಇದೆ ಮತ್ತು ಒಂದು ಫೈಲ್ ಇದೆ. ಇಲ್ಲೋಗಿ ನಾನು LS ಅಂತ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ಫೋಲ್ಡರ್ ಕ್ರಿಯೇಟ್ ಆಗಿದೆ, 1 ಕ್ರಿಯೇಟ್ ಮಾಡಿರೋದು. ಇಲ್ಲಿ ಡೆಮೋ ಫೈಲು ಇದೆ. ಈ ರೀತಿ ನೀವು ಫೈಲ್ಸ್ಗಳನ್ನ ಬೇಕಾದರೆ ಸ್ಟೋರ್ ಮಾಡ್ಬೋದು, ಶೇರ್ ಮಾಡ್ಬೋದು ಬೇರೆ ಕಡೆ.